ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ ರಂಜಿತ್ ಶಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ದೇಶಾದ್ಯಂತ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮತ ಚೋರಿ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಈ ನಿಟ್ಟಿನಲ್ಲಿ 14ನೇ ತಾರೀಕು ಮತ ಚೋರಿ ವಿಚಾರವಾಗಿ ದೆಹಲಿಯಲ್ಲಿ ಪ್ರತಿಭಟನೆ ಇದೆ. ಈ ಪ್ರತಿಭಟನೆಯ ನೆಪದಲ್ಲಿ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು ದೆಹಲಿ ಪರೇಡ್ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಇವತ್ತೇ ದೆಹಲಿಗೆ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ನಾಳೆಗೆ ಹೋಗ್ತಾ ಇದ್ದಾರೆ. DCM DK ಶಿವಕುಮಾರ್ ದೆಹಲಿ ದಂಡಯಾತ್ರೆ ಇವತ್ತು, CM ಸಿದ್ದರಾಮಯ್ಯ ನಾಳೆ ದೆಹಲಿ ಪ್ರವಾಸವನ್ನು ಮಾಡ್ತಾರೆ. CMಗೂ ಮುನ್ನವೇ ದೆಹಲಿಗೆ DK ಶಿವಕುಮಾರ್ ಅವರು ಹಾರ್ತಾರೆ. DK ಶಿವಕುಮಾರ್ ಅವರ ಜೊತೆಗೆ ಕೆಲ ಶಾಸಕರುಗಳು, ಅವರ ಬೆಂಬಲಿಗರು ಕೂಡ ಹಾರ್ತಾರೆ. CM ವಿರುದ್ಧ DK ಬೆಂಬಲಿಗರು ದೂರು ಕೊಡ್ತಾರೆ ಹೈಕಮಾಂಡ್ಗೆ. ಮತಚೋರಿ ವಿಚಾರ ನಾಳೆ ಧರಣಿ ಆದರೆ ರಾಜ್ಯದಲ್ಲಿ ನಡೀತಾ ಇರುವಂಥ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಬಣ ಬಡಿದಾಟಗಳು, CM ಕುರ್ಚಿ ಜಟಾಪಟಿ, ಒಬ್ಬೊಬ್ಬರ ಹೇಳಿಕೆಗಳು, ಇದೆಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಎರಡು ಬಣವಾಗಿದೆ, ಒಡೆದ ಮನೆಯಾಗಿದೆ ರಾಜ್ಯ ಕಾಂಗ್ರೆಸ್. ಇದರ ನಡುವೆ ಹೈಕಮಾಂಡ್ ಎಲ್ಲರನ್ನೂ ಕೂಡ, ಕಾಂಗ್ರೆಸ್ ನಾಯಕರನ್ನ ಸುಮ್ಮನಿರಿ ನೀವು, ಎಲ್ಲವನ್ನ ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮೀಟಿಂಗ್ ಮೇಲೆ ಮೀಟಿಂಗ್ಗಳು ಕೂಡ ನಡೀತಾ ಇದ್ದಾವೆ. ಇದರ ನಡುವೆ ಹೈಕಮಾಂಡ್ ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ, ಈ ಎಲ್ಲ ಗೊಂದಲಕ್ಕೂ ಕೂಡ ಫುಲ್ ಸ್ಟಾಪ್ ಇಡೋದು ಯಾವಾಗ, ಯಾವ ಹಂತಕ್ಕೆ ಈಗ CM ಕುರ್ಚಿ ಕಾಳಗ ಬಂದಿದೆ, ಇದೆಲ್ಲದರ ಒಂದು ಡಿಟೇಲ್ ಬರೆದಿಲ್ಲಿದೆ ನೋಡಿ. CM ಬಣ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾಯಿತು. DCM DK ಬಣ ಡಿನ್ನರ್ ಮೀಟಿಂಗ್ ಮಾಡಿದ್ದಾಯಿತು. CM ಸಿದ್ದರಾಮಯ್ಯ ಅಹಿಂದ ಅಸ್ತ್ರ ರೆಡಿ ಮಾಡಿದ್ದಾಯಿತು. ಕನಕಪುರ ಬಂಡೆ ನಂಬರ್ ಗೇಮ್ ವ್ಯೂಹವನ್ನ ರಚಿಸಿದ್ದಾಯಿತು. ಈ ಎಲ್ಲದರ ತಂತ್ರ ರಣತಂತ್ರಗಳ ಬಳಿಕ ಕುರ್ಚಿ ಕಾಳಗ ಈಗ ದೆಹಲಿಗೆ ಶಿಫ್ಟ್ ಆಗಲಿದೆ. ಇಂದು DCM DK ದೆಹಲಿ ದಂಡಯಾತ್ರೆ, ನಾಳೆ CM ಸಿದ್ದರಾಮಯ್ಯ ದೆಹಲಿ ಪ್ರವಾಸ. ಕಾಂಗ್ರೆಸ್ನಲ್ಲಿ CM ಕುರ್ಚಿ ಕದನ ದಗದಗಿಸ್ತಾ ಇದೆ. ಬೆಳಗಾವಿ ಅಧಿವೇಶನದಲ್ಲೂ ಪವರ್ ಫೈಟ್ ಸದ್ದು ಮಾಡಿದೆ. CM DCM ಡಿನ್ನರ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಗದ್ದುಗೆ ಗುದ್ದಾಟವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದೆ. ಈ ನಡುವೆ DCM DK ಶಿವಕುಮಾರ್ ಇವತ್ತು ದೆಹಲಿಗೆ ಹಾರಲಿದ್ದಾರೆ. ದೆಹಲಿ ಪರೇಡ್ ಶುರು. ಪವರ್ ಶೇರಿಂಗ್ ಫೈಟ್ ನಡುವೆ DCM DK ಶಿವಕುಮಾರ್ ಇವತ್ತು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇಂದು ಸಂಜೆ ಕನಕಪುರ ಬಂಡೆ ದೆಹಲಿಗೆ ಹಾರಲಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ CM ಸಿದ್ದರಾಮಯ್ಯ ಕೂಡ ದೆಹಲಿಗೆ ತೆರಳಲಿದ್ದಾರೆ. ಓಟ್ ಚೋರಿ ಸಮಾವೇಶದಲ್ಲಿ ಭಾಗಿಯಾಗಿ CM DCM ವಾಪಸ್ ಆಗಲಿದ್ದಾರೆ. ಇನ್ನು ಇದೇ ವೇಳೆ ಹೈಕಮಾಂಡ್ ನಾಯಕರ ಭೇಟಿಗೆ ಉಭಯ ನಾಯಕರು ಮುಂದಾಗ್ತಾರೆ ಅನ್ನೋ ಪ್ರಶ್ನೆ ಎದುರಾಗಿದೆ. ನಾಳೆ ಓಟ್ ಚೋರಿ ಅಭಿಯಾನದ ಬೃಹತ್ ಪ್ರತಿಭಟನೆ ಇದೆ. ಆದರೆ DCM DK ಶಿವಕುಮಾರ್ ಇಂದು ಸಂಜೆಯೇ ದೆಹಲಿಗೆ ಹಾರ್ತಿದ್ದಾರೆ. ಮುಂಚಿತವಾಗಿ ದೆಹಲಿಗೆ ಹೋಗ್ತಿರುವಂತಹ DKಶಿ AICC ನಾಯಕರ ಜೊತೆಗೆ ಕುರ್ಚಿ ಕದನದ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಕೂಡ ಇದೆ. ಕದನ ವಿರಾಮ ಉಲ್ಲಂಘಿಸಿರುವಂತಹ ಯತೀಂದ್ರ ವಿರುದ್ಧ ದೂರು ನೀಡುತ್ತಾರೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. I will be going for vote chori because Rahul Gandhi started in Karnataka. We started in 2023 itself. We found out Chilmi. Myself, Surjewala and all our leaders, we met the election commission. We tried to rectify and we have won. But still at the time of parliament election and the assembly election, we have found lot of loose polls that Rahul ji has picked up and it is a nation's problem. So we are fighting against the election commission. The election commission has become a tool of a political party. That is what we wanted to expose and we are going to Delhi. ಕುರ್ಚಿ ಕದನ ಬೆನ್ನಲ್ಲೇ DK ಬಣ ಮತ್ತೊಮ್ಮೆ ದೆಹಲಿಗೆ ಹಾರಲು ಸಜ್ಜಾಗಿದೆ. ಇಂದು ಮಂಡ್ಯ ಜಿಲ್ಲೆಯ ಶಾಸಕರು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ತೆರಳಲಿದ್ದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ. CM ಬಣ ಕದನ ವಿರಾಮ ಉಲ್ಲಂಘಿಸಿದ ಬಗ್ಗೆ ದೂರು ನೀಡುವ ಸಾಧ್ಯತೆ ಕೂಡ ಇದೆ. ಯತೀಂದ್ರ ಬಾಯಿಗೆ ಬೀಗ ಹಾಕುವಂತೆ ಮನವಿ ಕೂಡ ಮಾಡಲಿದ್ದಾರೆ. DCM DK ಬಣದ ಮನವಿಗೆ ಹೈಕಮಾಂಡ್ ತಲೆಬಾಗುತ್ತಾ, CM ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಬಾಯಿಗೆ ಬೀಗ ಹಾಕುತ್ತಾ ಅಂತ ಕಾದು ನೋಡಬೇಕಷ್ಟೇ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಮುಖ್ಯಮಂತ್ರಿಗಳದ್ದು ನಾಷ್ಟಾ ಮೀಟಿಂಗ್ ಆದರೆ ಉಪಮುಖ್ಯಮಂತ್ರಿಗಳದ್ದು ಬ್ರೇಕ್ಫಾಸ್ಟ್ ಮೀಟಿಂಗ್. ಉಪಮುಖ್ಯಮಂತ್ರಿಗಳದ್ದು ಬ್ರೇಕ್ಫಾಸ್ಟ್ ಮೀಟಿಂಗ್, ಮತ್ತೊಂದು ಕಡೆಯಲ್ಲಿ ಈ ಕಡೆ ಡಿನ್ನರ್ ಮೀಟಿಂಗ್. ಇದೆಲ್ಲವೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಈಗ ಔತಣಕೂಟದ್ದೇ ದೊಡ್ಡ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸಿದೆ. ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಬಣಗಳ ಔತಣಕೂಟದ ಸಮರ ಜೋರಾಗಿದೆ. ಆಪ್ತ ಶಾಸಕರ ಜೊತೆ ಆಯಾಯ ನಾಯಕರುಗಳು, ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಅವರವರ ಬೆಂಬಲಿಗರ ಜೊತೆಗೆ ಮಾತ್ರ ಮೀಟಿಂಗನ್ನು ಮಾಡ್ತಿರೋದು, ಅಲ್ಲಿ ಆಗ್ತಿರುವಂಥ ಚರ್ಚೆ, ಕುರ್ಚಿ ಕಾಳಗ, ಜಟಾಪಟಿ ಇದೆಲ್ಲವೂ ಕೂಡ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ತೀರಾ ಮುಜುಗರವನ್ನು ತಂದಿಟ್ಟಿದೆ. ಕಾಂಗ್ರೆಸ್ ಒಡೆದ ಮನೆಯಾಗಿದೆ ಅನ್ನೋದು ಕೂಡ ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಗುರುತಿಸಿಕೊಂಡಿರುವಂಥ ನಾಯಕರುಗಳು, ಶಾಸಕರುಗಳು, ಕೆಲ ಸಚಿವರುಗಳು ಅವರದ್ದೇ ಮೂಗಿನ ನೇರಕ್ಕೆ ಮಾತಾಡ್ತಿರೋದು ಕೂಡ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಮುಜುಗರವನ್ನು ತಂದಿದೆ. ಇಬ್ಬರು ಕೂಡ ಸೈಲೆಂಟ್ ಆಗಿರಿ, ನಾವು ಹೇಳಿದ ಹಾಗೆ ನಡೆದುಕೊಳ್ಳಿ ಅಂತೇಳಿ ಹೈಕಮಾಂಡ್ ಹೇಳ್ತಾ ಇದ್ರು ಕೂಡ, ಇಬ್ಬರು ಜೊತೆಯಾಗಿರಿ ಅಂತೇಳಿ ಹೇಳ್ತಾ ಇದ್ರು ಕೂಡ, ಒಗ್ಗಟ್ಟಿನಿಂದ ಇರಿ ಅಂತ ಹೇಳ್ತಾ ಇದ್ರು ಕೂಡ, ಇವರಿಬ್ಬರು ಈಗ ಕಾಂಗ್ರೆಸ್ ನಾಯಕರುಗಳು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರವರ ಬೆಂಬಲಿಗರ ಜೊತೆಗೆ ಮೀಟಿಂಗನ್ನು ಮಾಡ್ತಾ ನಮ್ಮಲ್ಲಿ ಯಾವುದೂ ಕೂಡ ಸರಿ ಇಲ್ಲ ಅನ್ನೋದನ್ನು ಅವರೇ ತೋರಿಸ್ತಾ ಇದ್ದಾರೆ. ಮೇಲಿಂದ ಮೇಲೆ ಡಿನ್ನರ್ ಮೀಟಿಂಗ್ಗಳು, ಅದ್ರ ಜೊತೆಗೆ ಲಂಚ್ ಮೀಟಿಂಗು, ಹಾಗೆ ಬ್ರೇಕ್ಫಾಸ್ಟ್ ಮೀಟಿಂಗು ಅಂತ ಹೇಳಿ ಸಿಎಂ ಕುರ್ಚಿ ವಿಚಾರವಾಗಿ ಅವರವರ ಆಪ್ತ ಶಾಸಕರುಗಳ ಜೊತೆಗೆ, ಸಚಿವರುಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಚರ್ಚೆ ಮಾಡ್ತಾನೆ ಇದ್ದಾರೆ. ಇದು ರಾಜ್ಯದಲ್ಲಿ ಈಗ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಇದರ ನಡುವೆ ಈ ಔತಣ ಕೂಟಗಳಿಂದಾಗಿ ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂಥ ಇದೆಲ್ಲ ಬೆಳವಣಿಗೆ ಹೈಕಮಾಂಡ್ಗೆ ಸಿಟ್ಟು ತರಿಸಿದೆ. ಹಾಗಾದರೆ ಹೈಕಮಾಂಡ್ ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ, ಏನು ಮಾಡೋದಕ್ಕೆ ಹೊರಟಿದೆ, ಮುಂದೇನಾಗಬಹುದು ಅನ್ನೋದ್ರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಡಿನ್ನರ್ ಪಾಲಿಟಿಕ್ಸ್. ಸಿಎಂ ಟೀಮ್ ಬೆನ್ನಲ್ಲೇ ಡಿಕೆ ಬಣದಿಂದ ಶಕ್ತಿ ಪ್ರದರ್ಶನ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಕದನ ಕೈ ಮೀರಿದೆ. ಸಿಎಂ ಹಾಗೂ ಡಿಕೆ ಬಣ ತಾ ಮುಂದು ನಾ ಮುಂದು ಅಂತ ಶಕ್ತಿ ಪ್ರದರ್ಶನ ಮಾಡ್ತಿದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಇದೀಗ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಮೊನ್ನೆಯಷ್ಟೇ ಬೆಳಗಾವಿಯ ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ನಾಯಕರು ಡಿನ್ನರ್ ಪಾಲಿಟಿಕ್ಸ್ ನಡೆಸಿದ್ರು. ಇದೀಗ ಡಿಕೆ ಬ್ರದರ್ಸ್ ಸಚಿವರು ಶಾಸಕರಿಗೆ ಔತಣಕೂಟವನ್ನ ಏರ್ಪಡಿಸಿ ಮತ್ತೊಂದು ಕುತೂಹಲ ಮೂಡಿಸಿದ್ದಾರೆ. ಎಸ್, ಪ್ರವೀಣ್ ದೊಡ್ಡಣ್ಣನವರ ಫಾರ್ಮ್ ಹೌಸ್ನಲ್ಲಿ ಅಂಟಮಾಸ್ 40ಕ್ಕೂ ಹೆಚ್ಚು ನಾಯಕರಿಗೆ ಡಿನ್ನರ್ ಕೂಟವನ್ನ ಆಯೋಜಿಸಿದ್ರು. ಈ ಔತಣಕೂಟಕ್ಕೆ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಆಹ್ವಾನ ನೀಡದೇ ಇರೋದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಮಿಡ್ ನೈಟ್ ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಮಾಡಲಾಗಿದ್ದಂತೆ. ನಾನು ಯಾವ ಬಲ ಪ್ರದರ್ಶನ ಮಾಡ್ತಿಲ್ಲ. ನೋಡ್ರಿ, ನಾನು ಯಾವ ಬಲನೂ ಪ್ರದರ್ಶನ ಮಾಡೋದಿಲ್ಲ. ನನಗೆ ಯಾರು ನನ್ನ ಹಿಂದೆ ಬರೋದು ಬೇಡ, ಅವಶ್ಯಕತೆ ಇಲ್ಲ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. 140 ಜನನು ನಾವೆಲ್ಲ ಒಂದು, ನಾನು CM ಎಲ್ಲ ನಮ್ದು ಒಂದೇ ಗುಂಪು. ನೀವು ಯಾವ ಗುಂಪಿಗೂ ನೀವು ಯಾವುದಕ್ಕೂ ಅವಕಾಶ ಮಾಡ್ಕೊಡಕ್ ಹೋಗಬೇಡಿ, ಅವಶ್ಯಕತೆ ಇಲ್ಲ. ಡಿನ್ನರ್ ಇನ್ನರ್ ಪಾರ್ಟಿ ಎರಡೂ ನಡೆದಿದೆ. ಪಾರ್ಟಿ ನಡೆದಿದೆ, ಡಿನ್ನರ್ ಪಾರ್ಟಿ ನಡೆದಿದೆ. ಅಂದರೆ ಯಾವುದೂ ಶಾಂತಿಯಾಗಿಲ್ಲ. ಇದೇನೋ ಭಾಳ ಅವರು ಕಾಂಗ್ರೆಸ್ನ ಕೆಲವೊಂದು ಶಾಸಕರುಗಳ ಪ್ರಕಾರ 19ಕ್ಕೆ ಏನು ದಿಲ್ಲಿ ಕರ್ತಾರೆ ಅವತ್ತೇ ಸ್ಫೋಟ ಆಗ್ತದೆ, ಏನಾದರೂ ಒಂದು ಭಿನ್ನ ಮತ ಅನ್ನುವಂಥದ್ದು ಅವರು ಕಾಂಗ್ರೆಸ್ನ ಶಾಸಕರೇ ಹೇಳುವಂಥ ರೀತಿಯಲ್ಲಿ ಭಾಳ ದೊಡ್ಡ ಚರ್ಚೆ ವಿಧಾನಸಭೆ ಒಳಗೂ ನಡೆದಿದೆ, ತೋಟದ ಮನೆಗಳಲ್ಲಿ ನಡೆದಿದೆ. ಇನ್ನೇನಂದ್ರೆ ಅಲ್ಲಿ ನೋಡ್ರಿ, ಯಾರು ಮುಖ್ಯಮಂತ್ರಿ ಆಗ್ಬೇಕನ್ನೋರು ಅಲ್ಲಲ್ಲಲ್ಲಿ ಅವ್ರಿಗೆ MLAಗಳು ಕುರ್ಚಿಗೆ ಹೋಗಿ ಕೂತು ಅವರ ಒಂದು ಬೆಂಬಲವನ್ನು ಯಾಚನೆ ಮಾಡೋ ಕೆಲಸ ಒಳಗನೆ ನಡೆದಿದೆ. ಇನ್ನರ್ ಅಂದ್ರೆ ಅದು. ಡಿನ್ನರ್ ಅಂದ್ರೆ ರಾತ್ರಿ ಅಲ್ಲೇ ಒಂದು ಪಾಟದಾಗ ಅಲ್ಲಿ ಮಾಡ್ಲಕತ್ತಾರೆ. ಇನ್ನರ್ ಆ್ಯಂಡ್ ಡಿನ್ನರ್. ನನ್ನ ಮುಖ್ಯಮಂತ್ರಿ ಅವ್ರು ಏನು ಖರೀದಿ ಮಾಡ್ಲಕತ್ತಾರೋ, ಏನು ಯಾವ ಸಂತೆಗೆ ಹೋಗಿದಾರೋ, ಇದೇನು ದನಗಳ ಸಂತೆ ಅಲ್ಲ ವಿಧಾನಸಭೆ ಅಂದರೆ, ಇಲ್ಲಿ ಖರೀದಿ ಮಾಡ್ಲಕ್ಕೆ ಬರೋದಿಲ್ಲ. ಸಿದ್ದರಾಮಯ್ಯ ಜೊತೆ ಬ್ರೇಕ್ಫಾಸ್ಟ್ ಮಾಡಿದ್ದೇವೆ.
ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗಿದೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರು ಪೊನ್ನಣ್ಣ ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ಕೆ ಬಂದ್ರಿ ಅಷ್ಟೇ. ಸರ್ ನಿನ್ನೆ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ ಸರ್. ಯಾವ ಮೀಟಿಂಗ್ ಇಲ್ಲ ರೀ, ಯಾವ ಮೀಟಿಂಗ್. ಕದನ ವಿರಾಮ ಉಲ್ಲಂಘಿಸುತ್ತಿರುವ ಯತೀಂದ್ರ ವಿರುದ್ಧವೂ ಡಿಕೆ ಬಣದ ಕಿಚ್ಚು ಹೆಚ್ಚಾಗಿದೆ. ಡಿನ್ನರ್ ಮೂಲಕ ಸಿದ್ದು ಬಣಕ್ಕೆ ಡಿಕೆ ಬ್ರದರ್ಸ್ ತಿರುಗೇಟು ಕೊಟ್ಟಿದ್ದು, ಮುಂದೆ ಯಾವ ಹಂತ ತಲುಪುತ್ತೋ ಕಾದು ನೋಡಬೇಕು. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಸದ್ಯಕ್ಕೆ ಕುತೂಹಲ ಕೆರಳಿಸ್ತಾ ಇರೋದು ಡಿನ್ನರ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗ್. ಆದರೆ ಈಗ ಇದೆಲ್ಲ ಮಾಡಿ ಇವ್ರು ಏನು ಮಾಡೋದಕ್ಕೆ ಹೊರಟಿದ್ದಾರೆ. ಜೊತೆಗೆ ಈಗ ನಂಬರ್ ಗೇಮ್ ಕೂಡ ಶುರುವಾಗಿದೆಯಂತೆ. ಸಿದ್ದರಾಮಯ್ಯನವರ ಪರವಾಗಿ ಎಷ್ಟು ಜನ ಬೆಂಬಲಿಗ ಶಾಸಕರಿದ್ದಾರೆ, ಸಚಿವರಿದ್ದಾರೆ. ಡಿ ಕೆ ಶಿವಕುಮಾರ್ ಪರವಾಗಿ ಎಷ್ಟು ಶಾಸಕರಿದ್ದಾರೆ, ಸಚಿವರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಬಲ ಈಗ ಹೆಚ್ಚಾಗಿದೆಯಾ? ಏನಿದೆ ಗ್ರೌಂಡ್, ಏನು ಮಾಹಿತಿ ಇದೆ? ಖಂಡಿತ ರಂಜಿತ್, ಪ್ರಮುಖವಾಗಿ ಚಳಿಗಾಲದ ಅಧಿವೇಶನ ಸುಸೂತ್ರವಾಗಿ ನಡೀಬೇಕು, ಯಾವುದೇ ರೀತಿಯಂಥ ಗೊಂದಲ ಆಗಬಾರ್ದು. ಜೊತೆಗೆ ಈ ಅಧಿಕಾರದ ಹಂಚಿಕೆ ಕಿತ್ತಾಟ ತನ್ನಗೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಸೂಚನೆ ಅಂತೇನು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಬೆಂಗಳೂರಲ್ಲಿ ಮಾಡಿದರು. ಆದರೆ ಬೆಳಗಾವಿಯಲ್ಲಿ ಅದು ತನ್ನಗೆ ಆದಂತೆ ಕಾಣ್ತಾ ಇಲ್ಲ. ಮತ್ತೆ ಗೊಂದಲದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಅದು ಕೂಡ ಕಾಂಗ್ರೆಸ್ನಲ್ಲಿ ಇದೇ ಡಿನ್ನರ್ ಮೀಟಿಂಗ್ನಿಂದ, ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯಿಂದ, ಜೊತೆಗೆ ಡಿ ಕೆ ಶಿ ಬಣದವರ ಏನು ಆಪ್ತ ಶಾಸಕರ ಹೇಳಿಕೆಯಿಂದ ಮತ್ತೆ ಈ ರಾಜಕೀಯ ಸಂಚಲನ ಇದೆ, ಇದು ಚಾಲ್ತಿಯಲ್ಲಿ ಇರುವಂತೆ ನೋಡಿಕೊಳ್ಳುವಂತೆ ಕೆಲಸ ಕೂಡ ಆಗ್ತಿರುವಂಥದ್ದು. ಮತ್ತೆ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಕೂಡ ಇಲ್ಲಿ ಬನ ಬಡಿದಾಟ, ಅಂದರೆ ಇಬ್ಬರ ನಾಯಕರ ನಡುವೆ ಮತ್ತೆ ಬನ ಬಡಿದಾಟ ಆರಂಭ ಆಗಿರುವಂಥದ್ದು. ಒಂದು ಕಡೆ CM ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಆಗುತ್ತೆ, ಮತ್ತೊಂದು ಕಡೆ ಡಿ ಕೆ ಶಿ ಅವರು ಕೂಡ ತಮ್ಮ ಆಪ್ತರನ್ನ ಸೇರಿಸಿಕೊಂಡು ಡಿನ್ನರ್ ಮೀಟಿಂಗನ್ನು ಮಾಡ್ತಾರೆ. ಮತ್ತೊಂದು ಕಡೆ CM ಸಿದ್ದರಾಮಯ್ಯನವರು ತಮ್ಮ ಆಪ್ತ ಬಳಗದವ್ರನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಕೂಡ ಇಲ್ಲಿ ಮಾಡ್ತಿರುವಂಥದ್ದು. ಹಾಗಾಗಿ ಈ ರಾಜಕೀಯ ಏನು ಜಿದ್ದು ಏನಿದೆ ಇದು ಮುಂದುವರಿಯುವಂಥ ಲಕ್ಷ್ಯನೇ ಇರುವಂಥದ್ದು. ಅಧಿಕಾರದ ಹಂಚಿಕೆ, ನಾಯಕತ್ವ ಬದಲಾವಣೆ ಏನು ಚರ್ಚೆ ಇದೆ ಅದೇ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಡಿ ಕೆ ಶಿ ಅವರ ಬಳಿ ನಂಬರ್ ಗೇಮ್ ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇತ್ತು. ಹಾಗಾಗಿ ತನ್ನ ನಂಬರನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಶಕ್ತಿ ಪ್ರದರ್ಶನವನ್ನು ಮಾಡ್ತಿದ್ರೆ, ಮತ್ತೊಂದು ಕಡೆ ಅಹಿಂದ ವರ್ಗದ ವೋಟ್ ಬ್ಯಾಂಕ್ ನನ್ನ ಜೊತೆಗೆ ಇದೆ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಇಲ್ಲಿ CM ಸಿದ್ದರಾಮಯ್ಯನವರ ನೇತೃತ್ವ ಏನು ಸಿದ್ದರಾಮಯ್ಯನವರು ಕೂಡ ಮಾಡ್ತಿರುವಂಥದ್ದು. ಒಂದು ಕಡೆ ಇಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಎಷ್ಟು ಜನ ಸಂಖ್ಯಾಬಲ ಇದೆ ಅನ್ನೋದಕ್ಕಿಂತ ನನ್ನ ಜೊತೆ ಇಡೀ ಅಹಿಂದ ವರ್ಗದವರು ಇದ್ದಾರೆ ಅನ್ನೋ ಒಂದು ಸಂದೇಶವನ್ನು ಕೂಡ CM ಸಿದ್ದರಾಮಯ್ಯ ಕೊಟ್ಟರೆ, ಇತ್ತ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ನನ್ನ ಜೊತೆಗೆ ಸುಮಾರು 90ಕ್ಕೂ ಅಧಿಕ ಶಾಸಕರು ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ತಮ್ಮ ಆಪ್ತ ಬಳಗದಲ್ಲಿ ಈಗಾಗಲೇ ಅವರು ಹೇಳಿಕೊಂಡಿರುವಂಥದ್ದು. ಆದರೆ ಇದೆಲ್ಲದರ ಬೆಳವಣಿಗೆಗಳ ಮಧ್ಯೆ ನಾಳೆ ನಡೆಯುವಂಥ ದೆಹಲಿಯಲ್ಲಿ ವೋಟ್ ಚೋರಿ ಪ್ರತಿಭಟನೆಯಲ್ಲಿ ಇಬ್ಬರು ಕೂಡ ಸದ್ಯ ಏನು ದೆಹಲಿಗೆ ಹೋಗ್ತಾರೆ. ಅದು ಒಂದು ದಿನ ಮುಂಚೆ ಈಗಾಗಲೇ ಡಿ ಕೆ ಶಿ ಅವರು ದೆಹಲಿಗೆ ಹೋಗಿರುವಂಥದ್ದು. ನಾಳೆ ಸಿದ್ದರಾಮಯ್ಯನವರು ಹೊರಡ್ತಾರೆ. ಇವತ್ತು ಇಲ್ಲಿಂದ ಅಂದರೆ ಗದಗೆ ಹೋಗ್ತಾರೆ. ಗದಗದಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ಇರುವಂಥದ್ದು. ನಂತರ ಬಸವರಾಜ್ ಅವರ ಹೊರಟ್ಟಿಯವರ ಒಂದು ಕಾರ್ಯಕ್ರಮ ಇದೆ, ಅಲ್ಲಿ ಭಾಗಿಗೆ ನಂತರ CM ಸಿದ್ದರಾಮಯ್ಯನವರು ಬೆಂಗಳೂರಲ್ಲಿ ವಾಸ್ತವ್ಯ ಹೂಡಿ ಮರುದಿನ ಕೂಡ ಅಲ್ಲಿ ಏನು ದೆಹಲಿಗೆ ವೋಟ್ ಚೋರಿ ಹೋಗ್ತಾರೆ, ಅದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಇದಾದ ನಂತರ ಏನು 22ಕ್ಕೆ ದೆಹಲಿಗೆ ಅವರಿಗೆ ಬುಲಾ ಬಂದಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಅಲ್ಲೇ ಮತ್ತೆ ಈ ಅಧಿಕಾರದ ಹಂಚಿಕೆ ಚರ್ಚೆ ಜೊತೆಗೆ ಈ ಎಲ್ಲ ಮಾಹಿತಿಗಳು ಚರ್ಚೆ ಅಥವಾ ಏನು ಹೈಕಮಾಂಡ್ ಕೂಡ ಇಬ್ಬರನ್ನ ಕೂರಿಸಿ ಮತ್ತೆ ಮೀಟಿಂಗನ್ನು ಮಾಡಬಹುದು ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂಥದ್ದು. ಹಾಗಾಗಿ ಸದ್ಯ ಈ ಒಂದು ಏನು ಅಧಿಕಾರದ ಹಂಚಿಕೆ ಇರ್ಬೋದು, ನಾಯಕತ್ವ ಬದಲಾವಣೆ, ಇದನ್ನು ಚಾಲ್ತಿಯಲ್ಲಿ ಇಡಬೇಕು ಅನ್ನೋ ಎರಡೂ ಬಣದವರು ಕೂಡ ಸದ್ಯ ನಾ ಮುಂದು ನೀ ಮುಂದು ಅನ್ನೋ ನಿಟ್ಟಿನಲ್ಲಿ ಕೂಡ ಇರುವಂಥದ್ದು. ಹಾಗಾಗಿ ಇದು ಯಾವ ಸ್ವರೂಪವನ್ನು ಪಡೆಯುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು ರಂಜಿತ್. ಮತ್ತೊಂದು ಕಡೆಯಲ್ಲಿ ಮೈಲಾರಿ ಪಟಾತ ಸದ್ಯ ಡೆಲ್ಲಿಗೆಲ್ಲ ಹೊರಟಿದ್ದಾರಂತೆ. ಡಿ ಕೆ ಶಿವಕುಮಾರ್ ಇವತ್ತೇ ದೆಹಲಿಗೆ ಹೋಗ್ತಾರಂತೆ, ಸಿದ್ದರಾಮಯ್ಯ ನಾಳೆ ಹೋಗ್ತಾರಂತೆ. ಕೆಲ ಶಾಸಕರುಗಳು ಹೋಗ್ತಾರಂತೆ. ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯನವರ ಪರವಾಗಿ ಆಡ್ತಿರುವಂಥ ಮಾತಿತ್ತಲ್ಲ, ಅದ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್ ಮಾಡ್ತಾರಂತೆ. ಸದ್ಯ ಇದೆಲ್ಲವೂ ಕೂಡ ಎಷ್ಟು ಚರ್ಚೆ ಇದೆ, ಎಷ್ಟು ಪ್ರಸ್ತುತ ಇದೆ, ಸದ್ಯಕ್ಕೆ ಆ ನಿಟ್ಟಿನಲ್ಲಿ ಏನು ವಿವರ ಇದೆ? ಖಂಡಿತ
ಖಂಡಿತ ರಂಜಿತ್, ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಇಬ್ಬರು ನಾಯಕರು ಮಾತ್ರ ಏನು ಓಟ್ ಚೋರಿ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಹೋಗ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂಥದ್ದು. ಆದರೆ ಇಲ್ಲಿ ಒಂದು ದಿನ ಮುಂಚೆ ಅಂದರೆ DK ಶಿವಕುಮಾರ್ ಅವರು ಇವತ್ತು ದೆಹಲಿಗೆ ಹೊರಟಿರುವಂಥದ್ದು. ಇವತ್ತೇ ಕೂಡ ಅವರು ಹೋಗಿ ನಾಯಕರನ್ನ ಭೇಟಿ ಆಗ್ತಾರೆ ಮತ್ತು ಇಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳ ಬಗ್ಗೆ ಅಥವಾ ಮುಂದೆ ಆಗುವಂಥ ಬೆಳವಣಿಗೆಗಳ ಬಗ್ಗೆ ಏನು ಹೈಕಮಾಂಡ್ಗೆ ಅಲ್ಲಿ ಏನು ಮಾಹಿತಿಯನ್ನು ಕೊಡ್ತಾರೆ ಮತ್ತು ಪದೇ ಪದೇಯಾಗಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಏನು ಇಲ್ಲಿ ಯತೀಂದ್ರ ಅವರು ಹೇಳಿಕೆಯನ್ನು ಕೊಡ್ತಾರೆ. ನಮ್ಮ ಬಣದ ಶಾಸಕರು ನಮ್ಮ ಆಪ್ತರು ಸುಮ್ಮನಿದ್ರು ಕೂಡ ಸೈಲೆಂಟಾಗಿ ಇದ್ದರೂ ಕೂಡ ಪದೇ ಪದೇ ಈ ಒಂದು ವಿಚಾರವನ್ನು ಕೆದಕುವಂಥ ಕೆಲಸವನ್ನು CM ಬಂದವರು ಮಾಡ್ತಿದ್ದಾರೆ ಅನ್ನೋ ಒಂದು ದೂರನ್ನು ಕೊಡ್ಬೋದು ಅನ್ನೋ ನಿಟ್ಟಿನಲ್ಲಿ ಸದ್ಯ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಒಂದು ದಿನ ಮುಂಚೆ DKಶಿ ಅವರು ದೆಹಲಿಗೆ ಹೊರಟಿದ್ದಾರೆ ಅನ್ನೋ ಒಂದು ಸದ್ಯ ಮಾಹಿತಿ ಇರುವಂಥದ್ದು. ಮತ್ತೊಂದು ಕಡೆ ನಾಳೆ ದೆಹಲಿಗೆ ನಾಳೆ CM ಸಿದ್ದರಾಮಯ್ಯನವರು ದೆಹಲಿಗೆ ಹೊರಟಿರುವಂಥದ್ದು. ಅವರು ಕೂಡ ನಾಯಕರನ್ನ ಭೇಟಿಯಾಗಿ ಈ ಒಂದು ಹೋರಾಟದಲ್ಲಿ ಓಟ್ ಚೋರಿ ಆರೋಪದ ಹೋರಾಟದಲ್ಲಿ ಭಾಗಿಯಾಗಿ ಅಲ್ಲಿಯೂ ಕೂಡ ಅವರು ಮಾತನಾಡ್ತಾರೆ. ಇದಾದ ನಂತರ ಅದೇ ಚಳಿಗಾಲದ ಅಧಿವೇಶನದ ಮುಗಿಯುವವರೆಗೂ ಕೂಡ ಈ ನಾಯಕತ್ವ ಬದಲಾವಣೆ ಇರ್ಬೋದು ಅಥವಾ ಈ ಚರ್ಚೆಗಳಿಗೆ ಯಾವುದಕ್ಕೂ ಕೂಡ ಸೊಪ್ಪು ಹಾಕಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ ಕೂಡ ಇರುವಂಥದ್ದು. ಹಾಗಾಗಿ ಈ ಅಧಿವೇಶನ ಮುಗಿದ ನಂತರ ಮತ್ತೆ ಅವರನ್ನು ಇಬ್ಬರೂ ನಾಯಕನ CM ಸಿದ್ದರಾಮಯ್ಯ ಇರ್ಬೋದು DK ಶಿವಕುಮಾರ್ ಅವರನ್ನು ಕರೆಸಿಕೊಂಡು ಅಲ್ಲಿ ಚರ್ಚಿಸುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಅದಕ್ಕೂ ಮುಂಚೆ ಇಲ್ಲಿ ಕರ್ನಾಟಕದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಿದ್ದಾವೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ DKಶಿ ಅವರು ಒಂದು ದಿನ ಮುಂಚೆ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೈಲಾರಿ. ಇನ್ನು ಸಚಿವನಾಗನೇ ಬೇಕು ಅಂತೇಳಿ ನಾಗೇಂದ್ರ ಅವರು ಹೊರಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಕುರ್ಚಿಯನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನುವ ಟೆನ್ಷನ್ ಆದರೆ DK ಶಿವಕುಮಾರ್ ಅವರಿಗೆ ನಾನು ಹೇಗೆ ಆ ಕುರ್ಚಿಯಲ್ಲಿ ಬಂದು ಕೂರಬೇಕು ಅನ್ನೋ ಟೆನ್ಷನ್ ಆದರೆ ನಾಗೇಂದ್ರ ಅವರಿಗೆ ನಾನು ಹೇಗೆ ಮಂತ್ರಿ ಆಗಬೇಕು, ಹೇಗೆ ಆಗಬಹುದು ಅನ್ನೋದ್ರ ಬಗ್ಗೆ ಚಿಂತೆ. ಸಿದ್ದರಾಮಯ್ಯ DK ಶಿವಕುಮಾರ್ ಅವರದ್ದು ಒಂದೊಂದು ಕತೆ ಆದರೆ ನಾಗೇಂದ್ರ ಅವರದ್ದು ನಾಗೇಂದ್ರ ಅವರದ್ದು ಮತ್ತೊಂದು ಕತೆ. ಹೀಗಾಗಿಯೇ ಮುಖ್ಯಮಂತ್ರಿಗಳ ಮುಂದೆ ಸ್ವಾಮೀಜಿಗಳನ್ನೆಲ್ಲ ಕರ್ಕೊಂಡು ಹೋಗಿ ಅವರು ಲಾಬಿ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ. ಹೈಕಮಾಂಡ್ ನಿಲುವಿನ ವಿರುದ್ಧ ಒಳಗೊಳಗೆ ಬೇಸರವೂ ಕೂಡ ಇದೆ ಅವರಿಗೆ, ಇನ್ನೂ ಮಾಡಿಲ್ವಲ್ಲ ಅಂತ. ಬೆಳಗಾವಿಯಲ್ಲಿ ವಾಲ್ಮೀಕಿ ಶ್ರೀಗಳು ನಾಯಕರಿಂದ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ. ನಾಗೇಂದ್ರ ಅವರನ್ನು ಮಂತ್ರಿ ಮಾಡಬೇಕು ಮತ್ತೊಮ್ಮೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಯಾಕೆ ಹೈಕಮಾಂಡ್ ಇನ್ನೂ ಕೂಡ ನಾಯಕತ್ವವನ್ನು ಬದಲಾಯಿಸೋ ವಿಚಾರದಲ್ಲಾಗಬಹುದು ಅಥವಾ ಏನು ಸಂಪುಟವನ್ನು ಪುನರ್ರಚನೆ ಮಾಡುವಂಥ ವಿಚಾರದಲ್ಲಾಗಬಹುದು, ಯಾಕೆ ಇನ್ನೂ ಒಂದು ತೀರ್ಮಾನ ಮಾಡ್ತಿಲ್ಲ, ಯಾಕೆ ಇನ್ನು ಯಾವುದೇ ಹ್ಯಾಪನಿಂಗ್ಗಳು ನಡೀತಾ ಇಲ್ಲ ಅನ್ನೋದ್ರ ಬಗ್ಗೆ ಬೇಸರ ಅಂತವ್ರಿಗಿದೆ. ಆ ನಿಟ್ಟಿನಲ್ಲೇ ಸಿದ್ದರಾಮಯ್ಯ ಅವರಿಗೆ ಅವರು ಹೋಗಿ ನಮ್ಮನ್ನು ಮಂತ್ರಿ ಮಾಡಬೇಕು ಅಂತೇಳಿ ಸ್ವಾಮೀಜಿಗಳ ಮೂಲಕೆಲ್ಲ ಮನವಿ ಮಾಡಿದ್ದಾರಂತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮದುರೈನ ಈ ಕಾರ್ತಿಕ ದೀಪ ವಿವಾದ ಇದೆಯಲ್ಲ, ಇದು ಕಿಚ್ಚು ಹಬ್ಬಿಸಿದೆ. ಈಗಾಗಲೇ ದೇವ್ರು ಕೊಟ್ಟರು ಪೂಜಾರಿ ಕೂಡ ಅನ್ನುವಂಥ ರೀತಿಯಲ್ಲಿ ಅಲ್ಲಿನ ಪರಿಸ್ಥಿತಿ ಆಗೋಗಿದೆ. ಈಗಾಗಲೇ ದೀಪವನ್ನು ಹಚ್ಚಬಹುದು ಅಂತ ನ್ಯಾಯಮೂರ್ತಿಗಳು ಆದೇಶವನ್ನು ಕೊಟ್ಟರೂ ಕೂಡ ಆ ನ್ಯಾಯಮೂರ್ತಿಗಳ ಪದಚ್ಯುತಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಂಸದರ ಸಹಿ ಸಂಗ್ರಹ ಕೂಡ ಆಗಿದೆ. ಅದರಲ್ಲೂ ಕರ್ನಾಟಕದ 3 ಸಂಸದರು ಸಹಿ ಮಾಡಿದ್ದಾರೆ ಅನ್ನುವಂಥ ವಿಚಾರ ಕೂಡ ಈಗ ಗೊತ್ತಾಗಿರೋದು. ಹಾಗಾದರೆ ಏನಿದು ವಿವಾದ? ಬನ್ನಿ ನೋಡ್ಕೊಂಬರೋಣ. ಕಾರ್ತಿಕ ದೀಪಂ ನೆಪದಲ್ಲಿ ಭಾವೈಕ್ಯತೆಗೆ ಕೊಳ್ಳಿ. ದೇವರು ವರ ಕೊಟ್ಟರು ಪೂಜಾರಿ ಕೊಡಲಿಲ್ಲ. ದಕ್ಷಿಣ ಅಯೋಧ್ಯೆ ಕೋಟ್ಯಾನುಕೋಟಿ ಹಿಂದೂಗಳ ಶ್ರದ್ಧಾ ಕೇಂದ್ರ ತಮಿಳುನಾಡಿನ ತಿರುಪಾರಂಕುಂದ್ರಂ ಬೆಟ್ಟದಲ್ಲಿ ಈಗ ವಿವಾದದ ಕಿಚ್ಚು ಧಗಧಗಿಸುತ್ತಿದೆ. ತಿರುಪಾರಂಕುಂದ್ರಂ ಬೆಟ್ಟದ ಮೇಲೆ ಕಾರ್ತಿಕ ದೀಪವನ್ನ ಬೆಳಗಿಸಲು ಅವಕಾಶ ನೀಡಿದ ನ್ಯಾಯಮೂರ್ತಿ GR ಸ್ವಾಮಿನಾಥನ್ ತೀರ್ಪು ತಮಿಳುನಾಡು ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದೆ. ಈಗ ನ್ಯಾಯಮೂರ್ತಿಗಳ ವಿರುದ್ಧ ದ್ರಾವಿಡ ಮನ್ನೇತ್ರ ಕಳಗಂ ಹಾಗೂ ಇಂಡಿ ಒಕ್ಕೂಟದ ಸಂಸದರ ಬೆಂಬಲದೊಂದಿಗೆ ವಾಗ್ದಂಡನೆಯ ನಿರ್ಣಯವನ್ನ ಲೋಕಸಭೆಯ ಸ್ಪೀಕರ್ಗೆ ಮಂಡಿಸಿದ್ದಾರೆ. ನ್ಯಾಯಾಧೀಶರ ಪದಚ್ಯುತಿಗೆ ರಾಜ್ಯ ಕಾಂಗ್ರೆಸ್ಸಿಗರ ಸಹಿ.
ವಾಗ್ದಂಡನೆಯ ಪತ್ರಕ್ಕೆ ಸುಮಾರು 100 ಸಂಸದರು ಸಹಿ ಹಾಕಿದ್ದಾರೆ. ಈ ಪತ್ರದಲ್ಲಿ ಕರ್ನಾಟಕದ 3 ಕಾಂಗ್ರೆಸ್ ಸಂಸದರು ಸಹಿ ಹಾಕಿದ್ದಾರೆಂದು ಬಿಜೆಪಿ ಹೇಳಿದೆ. ಅವರ ಹೆಸರುಗಳನ್ನ ಅದು ರಿಲೀಸ್ ಮಾಡಿದೆ. ದಾವಣಗೆರೆ ಲೋಕಸಭಾ ಸದಸ್ಯೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ರಾಯಚೂರು ಸಂಸದ ಕುಮಾರ್ ನಾಯಕ್ ಹಾಗೂ ಹಾಸನ ಎಂಪಿ ಶ್ರೇಯಸ್ ಪಟೇಲ್ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಎಂದಿದೆ ಬಿಜೆಪಿ. ನ್ಯಾಯಮೂರ್ತಿ ಸ್ವಾಮಿನಾಥನ್ ವಾಗ್ದಂಡನೆಗೆ ಒತ್ತಾಯಿಸಿ ಸ್ಪೀಕರ್ಗೆ ಪತ್ರ ಬರೆದಿರುವುದನ್ನು ಬಿಜೆಪಿ ಖಂಡಿಸಿದೆ. ಕಾಂಗ್ರೆಸ್ ಸಂಸದರು ಸಹಿ ಹಾಕಿದ್ದು ಹಿಂದೂಗಳಿಗೆ ಅವಮಾನ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ದೀಪ ಹಚ್ಚದಂತೆ ಕಾನೂನು ತಂದರೂ ಅಚ್ಚರಿಯಿಲ್ಲ ಎಂದು ಟ್ವೀಟ್ ಮೂಲಕ ಆಕ್ರೋಶ ಹೊರಹಾಕಿದೆ. ದೀಪಂ ವಿವಾದ. ಮದುರೈ ತಿರುಪುರಂ ಕುಂದ್ರಂ ಬೆಟ್ಟದಲ್ಲಿ ಈ ದೀಪಸ್ತಂಭ ಇದೆ. ಇಲ್ಲಿ ಕಾರ್ತಿಕ ದೀಪ ಹಚ್ಚುವ ವಿಚಾರಕ್ಕೆ ವಿವಾದ ಸೃಷ್ಟಿಯಾಗಿದೆ. ದೀಪ ಹಚ್ಚುವುದನ್ನು ವಿರೋಧಿಸಿ ಡಿಎಂಕೆ ಸರ್ಕಾರ ಹೈಕೋರ್ಟ್ ಮೊರೆ ಹೋಗಿತ್ತು. ಆದರೆ ಕೋರ್ಟ್ ದೀಪ ಹಚ್ಚುವುದು ಸರಿ ಎಂದು ತೀರ್ಪು ಕೊಟ್ಟಿದೆ. ಈ ಬೆಟ್ಟದಲ್ಲಿ 2 ದೇವಸ್ಥಾನ, 1 ದರ್ಗಾ ಇದೆ. ಸುಬ್ರಹ್ಮಣ್ಯ ಸ್ವಾಮಿ, ಕಾಶಿ ವಿಶ್ವನಾಥ, ಸಿಕಂದರ್ ಬಾದ್ಶಾ ದರ್ಗಾ, ಈ 3 ಧಾರ್ಮಿಕ ಕ್ಷೇತ್ರಗಳು ಒಂದು ಕಡೆ ಇದೆ. ಬೆಟ್ಟದ ಬಹುತೇಕ ಮಾಲೀಕತ್ವವನ್ನ ಸುಬ್ರಹ್ಮಣ್ಯ ದೇವಸ್ಥಾನ ಹೊಂದಿದೆ. ಆದರೆ ದೀಪಸ್ತಂಭ ದರ್ಗಾ ಬಳಿ ಇರುವುದೇ ಈಗ ವಿವಾದಕ್ಕೆ ಕಾರಣವಾಗಿದೆ. ಇಂಡಿ ವಿರುದ್ಧ ಗೃಹ ಸಚಿವ ಅಮಿತ್ ಶಾ ಗುಡುಗು. ದೀಪಂ ವಿವಾದ ನ್ಯಾಯಾಧೀಶರ ವಜಾಗೆ ಶುರುವಾಗಿರೋ ಆಗ್ರಹಕ್ಕೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂಡಿ ಒಕ್ಕೂಟದ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇಂಡಿ ಕೂಟದ ಜೊತೆ ಇರುವ ಠಾಕ್ರೆಗೆ ರಾಜಕೀಯ ನೈತಿಕತೆ ಇಲ್ಲ ಎಂದಿದ್ದಾರೆ. ಇದಕ್ಕೆ ಠಾಕ್ರೆ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ಕಾರ್ತಿಕ ದೀಪಂ ವಿವಾದದ ಕಿಚ್ಚು. ಹಿಂದೂಗಳೇ ಟಾರ್ಗೆಟ್ ಏಕೆ ಎಂದ ಸಂಸದ ಠಾಕೂರ್. ಈ ಕಾರ್ತಿಕ ದೀಪಂ ಇಂದಿನ ಲೋಕಸಭೆಯಲ್ಲಿಯೂ ಸದ್ದು ಮಾಡಿದೆ. ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ನ್ಯಾಯಾಲಯದ ಆದೇಶದ ವಿರುದ್ಧವೇ ಅಲ್ಲಿನ ನಾಯಕರು ಪ್ರಶ್ನೆ ಮಾಡ್ತಿರೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ರು. Where one state in India has become a symbol of anti-Sanatan Dharma. Their ministers are making statements. Against Sanatan Dharma. The Madurai bench of Madras High Court came down strongly on the Tamil Nadu government, accusing officials of deliberately ignoring its order on lighting the Kartikai Deepam lamp at the Madurai Thiruparankundaram temple. Sir, there are lathis for the devotees. Hindus are lathi charged. Despite the court order, they are not allowed. ಕೋರ್ಟ್ ಅನುಮತಿ ಕೊಟ್ಟರೂ ಕಾಂಗ್ರೆಸ್ ನಾಯಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಿದೆ ಎಂದು ಬಿಜೆಪಿಗರು ಕೆಂಡ ಕಾರ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಳೆದ 2 ವರ್ಷಗಳಿಂದಲೂ ಕೂಡ ಈ ಸಾರಿಗೆ ನೌಕರರು ತಮ್ಮ ವೇತನವನ್ನ ಹೆಚ್ಚಳ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನ ನಡೆಸ್ತಾನೆ ಬಂದಿದ್ದಾರೆ. ಆದರೆ ಇದುವರೆಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ನಿರ್ಧಾರಗಳು ಹೊರಗೆ ಬಿದ್ದಿಲ್ಲ. ಹಾಗಾದ್ರೆ ಇವತ್ತೇನಾಗುತ್ತೆ ಅನ್ನುವಂಥ ಒಂದಷ್ಟು ಕುತೂಹಲ ಪ್ರಶ್ನೆ ಇದೆ. ಮಧ್ಯಾಹ್ನ 12 ಗಂಟೆಗೆ ಒಂದು ಬಹಳ ಮಹತ್ವದ ಮೀಟಿಂಗ್ ಇದೆ. ಸಂಧಾನವೋ ಸಮರವೋ ಇವತ್ತೇ ಬಹುತೇಕ ಕ್ಲೈಮ್ಯಾಕ್ಸ್ ಫಿಕ್ಸ್. ರಾಜ್ಯ ಸರ್ಕಾರ ಮತ್ತು ಸಾರಿಗೆ ನೌಕರರ ಜಟಾಪಟಿ ಇನ್ನೂ ಮುಗ್ದಿಲ್ಲ. ನೌಕರರು ಒಂದಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಅದನ್ನ ಈಡೇರಿಸಬೇಕು ಅಂತ ಕೂಡ ಈಗ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಸಾರಿಗೆ ಸಚಿವರು ಇವತ್ತೊಂದು ಮೀಟಿಂಗ್ ಮಾಡ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ಮೀಟಿಂಗ್. ಸಿಎಂ ಸೂಚನೆಯಂತೆ ರಾಮಲಿಂಗಾರೆಡ್ಡಿ ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಈ ಸಭೆಯಲ್ಲಿ ಹಾಗಾದ್ರೆ ಏನ್ ನಿರ್ಧಾರ ಆಗತ್ತೆ? ಸಂಧಾನ ಆಗತ್ತಾ? ರಾಜ್ಯ ಸರ್ಕಾರ ಹೇಳುವಂತ ಒಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ಒಪ್ಕೊಳ್ತಾರ ಸಾರಿಗೆ ನೌಕರರು ಅನ್ನುವಂಥ ಪ್ರಶ್ನೆ. 2 ವರ್ಷದಿಂದ ವೇತನ ಹೆಚ್ಚಳ ಮಾಡಬೇಕು ಅನ್ನುವಂಥ ಬೇಡಿಕೆ ಇದೆ. ಅನೇಕ ಬಾರಿ ಹೋರಾಟಗಳನ್ನು ಮಾಡಿದ್ರು. ಕಳೆದ ಬಾರಿಯೂ ಕೂಡ ಅಧಿವೇಶನದ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡೋದಕ್ಕೆ ಮುಂದಾದ್ರು. ಆನಂತರ ಸರ್ಕಾರ ಒಂದಷ್ಟು ಅಸ್ತ್ರಗಳನ್ನ ಪ್ರಯೋಗ ಮಾಡಿತು. ಆನಂತರದಲ್ಲಿ ತಣ್ಣಗಾಗಿದ್ದಂಥ ಈ ಹೋರಾಟ ಈಗ ಮತ್ತೆ ಶುರುವಾಗಿದೆ. ಹಾಗಾದ್ರೆ ಸಂಧಾನವೋ ಇಲ್ಲ ಸಮರವೋ ಅನ್ನುವಂಥ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಗಮನಿಸ್ತಾ ಇದ್ವಿ 2 ವರ್ಷ ಕಳಿತು, ವೇತನ ಹೆಚ್ಚಳ ಮಾಡಬೇಕು, ಅದರ ಜೊತೆಯಲ್ಲಿ ಒಂದಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ ಈಗ ಸಾರಿಗೆ ನೌಕರರು. ಹಾಗಾದ್ರೆ ಇವತ್ತಿನ ಮಧ್ಯಾಹ್ನದ 12 ಗಂಟೆಯ ಮೀಟಿಂಗ್ ನಂತರದಲ್ಲಿ ಯಾವ ತೀರ್ಮಾನ ಹೊರಗೆ ಬೀಳಬಹುದು? ಒಂದು ವೇಳೆ ಸರ್ಕಾರ ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ಪ್ರತಿಭಟನೆ ಯಾವ ಹಾದಿಯನ್ನ ತುಳಿಬಹುದು? ಏನೇನು ಡೀಟೇಲ್ಸ್ ಅದ?
ಅಶ್ವಿನಿ, ಇವತ್ತಿನ ಸಂಧಾನ ಏನಾದರೂ ಸಕ್ಸಸ್ ಆಗದೆ ಹೋದಂತಹ ಸಂದರ್ಭದಲ್ಲಿ ಬಹುತೇಕ ಮುಷ್ಕರ ಫಿಕ್ಸ್ ಅನ್ನೋ ಮಾಹಿತಿಯನ್ನು ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ನೀಡಿದ್ದಾರೆ. ಹಾಗಾದ್ರೆ ಈ ಸಮಸ್ಯೆ ಯಾಕೆ ಬಗೆಹರಿತಾ ಇಲ್ಲ, ಇದು ಸಮಸ್ಯೆ ಮೂಲ ಏನು ಅನ್ನೋದನ್ನು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ 1956ರಿಂದ 2020 ತನಕ ಕೂಡ ಪ್ರತಿ 4 ವರ್ಷಕ್ಕೊಮ್ಮೆ ಸಾರಿಗೆ ನೌಕರರಿಗೆ ಪ್ರತಿ ವರ್ಷ ಹೈಕ್ ಆಗ್ತಾ ಇತ್ತು. 4 ವರ್ಷಕ್ಕೊಮ್ಮೆ ಹೈಕ್ ಆದಂತಹ ಹಣ ಅವರಿಗೆ ಸಿಗ್ತಾ ಇತ್ತು. ಆದರೆ 2020ರಲ್ಲಿ ಏನಾಗಿದೆ ಅಂದ್ರೆ ಕೋವಿಡ್ ಸಮಯದಲ್ಲಿ ಆಗಿನ ಬಿಜೆಪಿ ಸರ್ಕಾರ ಇವರಿಗೆ ಹೈಕ್ ಮಾಡಿತ್ತು. ಬಟ್ ಆ ಒಂದು 2020, 21, 22, 23 ಈ ಒಂದು 4 ವರ್ಷದಲ್ಲಿ ಸರಿಸುಮಾರು 38 ತಿಂಗಳ ಹಣ ಏನಾಗಿತ್ತು, ಹೈಕ್ ಆದಂತಹ ಹಣ ಇವರಿಗೆ ಸಿಕ್ಕಿರಲಿಲ್ಲ. ಸಾರಿಗೆ ನೌಕರರ ಅಮೌಂಟಿಗೆ ಅದು ಜಮೆ ಆಗಿರಲಿಲ್ಲ. 2024ರ ನಂತರ ಸರ್ಕಾರ ಕೂಡ ಬದಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಈ ಒಂದು ಹಣ ಏನಿದೆ ಅದು ಈ ಹಿಂದಿನ ಬಿಜೆಪಿ ಕಾಲಾವಧಿಯಲ್ಲಿ ಆಗಿರುವುದು, ನಾವು ಅದನ್ನು ಕಂಪ್ಲೀಟ್ ಆಗಿ ಕೊಡಕ್ಕೆ ಬರಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಪಟ್ಟನ್ನು ಬಿಗಿಗೊಳಿಸಿತ್ತು. ಇದೇ ವಿಚಾರವಾಗಿ ಸಾರಿಗೆ ನೌಕರರು ಹಾಗೂ ಸರ್ಕಾರ ನಡುವೆ ಸಮರ ನಡೀತಾ ಇತ್ತು. ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೂಡ ಒಂದು ಮೀಟಿಂಗ್ ಆಗಿರುತ್ತೆ. ಆ ಒಂದು ಮೀಟಿಂಗ್ ನಲ್ಲಿ ನಾವು 38 ತಿಂಗಳ ಹಣವನ್ನು ಕೊಡಲ್ಲ, 38 ತಿಂಗಳ ಹಣ ಪಾವತಿ ಮಾಡಬೇಕಾದ್ರೆ ಸರಿಸುಮಾರು 1730 ಕೋಟಿ ಬೇಕಾಗುತ್ತೆ. ನಾವು 14 ತಿಂಗಳ ಅರಿಯರ್ಸ್ ಅನ್ನು ಕೊಡ್ತೀವಿ ಅನ್ನೋ ಏನು ಬೇಡಿಕೆಯನ್ನು ಇವರ ಸಾರಿಗೆ ನೌಕರರ ಬೇಡಿಕೆ 14 ತಿಂಗಳ ಹಣ ಕೊಡ್ತೀವಿ ಅಂತ ಸಿಎಂ ಅವರು ಒಂದು ಭರವಸೆ ಕೊಟ್ಟಿದ್ರು. ಇದಕ್ಕೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಒಪ್ಪಿಲ್ಲ. 14 ತಿಂಗಳ ಹಣ ಕೊಡೋದು 730 ಕೋಟಿ. ನೀವು 1000 ಕೋಟಿಗೆ ಯಾಕೆ ಈ ಒಂದು ಸಮರ ಸಾರ್ತಾ ಇದ್ದೀರಿ? ಯಾಕಂದ್ರೆ ಇವತ್ತು ಶಕ್ತಿ ಯೋಜನೆ ಯಶಸ್ವಿ ಆಗಿದೆ ಅಂದ್ರೆ ಅದು ನಮ್ಮಿಂದಲೇ ಅನ್ನೋ ಬೇಡಿಕೆಯನ್ನು ಅನ್ನೋ ವಿಚಾರವನ್ನು ಕೂಡ ಸಾರಿಗೆ ನೌಕರರು ಪ್ರಸ್ತಾಪ ಮಾಡಿದ್ರು. ಇದೇ ವಿಚಾರವಾಗಿ ಜೊತೆಗೆ 2024 ಜನವರಿ 1ಕ್ಕೆ ಅನ್ವಯ ಆಗುವಂತೆ ನಮಗೆ ಸ್ಯಾಲರಿಯನ್ನು ಹೈಕ್ ಮಾಡಬೇಕು ಅಂತ ಸಾರಿಗೆ ನೌಕರ ಜಂಟಿ ಕ್ರಿಯಾ ಸಮಿತಿ ಇಟ್ಟಂತಹ ಬೇಡಿಕೆಗೆ ಈಗ ಸರ್ಕಾರ ಏನ್ ಮಾಡಿದೆ, 2026ಕ್ಕೆ ನಾವು ಅನ್ವಯ ಆಗುವಂತ ಹೈಕ್ ಮಾಡ್ತೀವಿ ಅಂತ ಒಂದು ಮನವಿಯನ್ನು ಮಾಡಿತ್ತು. ಇದಕ್ಕೂ ಕೂಡ ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ಒಪ್ತಿಲ್ಲ. ಇದೇ ನಿಟ್ಟಿನಲ್ಲಿ 4 ಸಭೆ ಆಗಿದೆ. ಇವತ್ತಿನ ಸಭೆಯಲ್ಲಿ ಅವರು ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಪ್ರಮುಖವಾಗಿ 2026ಕ್ಕೆ ಬೇಡ, 2024 ಜನವರಿ 1ಕ್ಕೆ ಅನ್ವಯ ಆಗುವಂತೆ ನಮಗೆ ಏನು ಸ್ಯಾಲರಿಯನ್ನು ಹೈಕ್ ಮಾಡಿ, ಜೊತೆಗೆ ಈ ಹಿಂದಿನ 38 ತಿಂಗಳ ಹಣವನ್ನು ನಮಗೆ ಅರಿಯರ್ಸ್ ರೂಪದಲ್ಲಿ ಕೊಡಲೇಬೇಕು ಅನ್ನೋ ಪಟ್ಟನ್ನು ಇಡ್ತಾರೆ. ಇವತ್ತು ಅದೇ ಬೇಡಿಕೆ, 2 ಪ್ರಮುಖ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಇವತ್ತು ಸಾರಿಗೆ ಸಚಿವರ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ಈ ಒಂದು ಮೀಟಿಂಗ್ ನಲ್ಲಿ ಏನಾದರೂ ಇಲ್ಲ ನಮಗೆ ಕೊಡಕ್ಕಾಗಲ್ಲ ಅನ್ನೋ ನಿಟ್ಟಿನಲ್ಲಿ ಸಾರಿಗೆ ಸಚಿವರು ಏನಾದರೂ ಸಾರಿಗೆ ಸಚಿವರ ಮಾಹಿತಿಯನ್ನು ನೀಡಿದ್ರೆ ಅಥವಾ ಅವರ ಮುಂದೆ ಕಂಪ್ಲೀಟ್ ಆಗಿ ತಮ್ಮ ಬೇಡಿಕೆಯನ್ನು ಈಡೇರಿಕೆ ಮಾಡಕ್ಕೆ ಆಗಲ್ಲ, ನಾವು 38 ತಿಂಗಳ ಹಣವನ್ನು ಕೊಡಲ್ಲ, 14 ತಿಂಗಳ ಹಣವನ್ನು ಕೊಡ್ತೀವಿ, ಜೊತೆಗೆ 2026 ಜನವರಿ 1ಕ್ಕೆ ಅನ್ವಯ ಆಗುವಂತೆ ನಾವು ಸ್ಯಾಲರಿ ಹೈಕ್ ಮಾಡ್ತೀವಿ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಖಂಡಿತವಾಗಿ ಇವತ್ತು ಸಾರಿಗೆ ನೌಕರ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಮುಂದಾಗುತ್ತೆ. ಆ ಮುಷ್ಕರ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಇವರು ಒಂದಿಷ್ಟು ಪ್ಲಾನಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಇದು ಇಯರ್ ಎಂಡ್ ಆಗಿರೋದ್ರಿಂದ ಹೊಸ ವರ್ಷದ ಆರಂಭದಲ್ಲಿ ಇವರು ಸರ್ಕಾರಕ್ಕೆ ಶಾಕ್ ಕೊಡುವ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಅಶ್ವಿನಿ, ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಮಲೆನಾಡಿನಲ್ಲಿ ಈ ಮಂಗನ ಕಾಯಿಲೆಯ ಭೀತಿ ಈಗ ಹೆಚ್ಚಾಗ್ತಾ ಇದೆ. ಅವಧಿಗೂ ಮೊದಲೇ KFD ಸೋಂಕು ಅನೇಕರಲ್ಲೂ ಕೂಡ ಕಾಣಿಸಿಕೊಂಡಿದೆ. ಅದರ ಜೊತೆಯಲ್ಲಿ ಈಗ ಆರೋಗ್ಯ ಇಲಾಖೆಯು ಕೂಡ ಬಹಳ ಎಚ್ಚರಿಕೆಯಿಂದ ಇರಿ ಅನ್ನುವಂಥ ಸೂಚನೆಯನ್ನ ಕೂಡ ಈಗ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡಿಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಮಲೆನಾಡಿನಲ್ಲಿ ಮತ್ತೆ ಮಂಗನ ಕಾಯಿಲೆ ಹಾವಳಿ. ಡಿಸೆಂಬರ್ ಮೊದಲ ವಾರದಲ್ಲೇ ಸೋಂಕು ಸ್ಫೋಟ. 1956ರಲ್ಲಿ ಮೊದಲ ಬಾರಿಗೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕ್ಯಾಸನೂರು ಭಾಗದಲ್ಲಿ ಕಾಣಿಸಿಕೊಂಡಿದ್ದ ಮಂಗನ ಕಾಯಿಲೆ ಸೋಂಕು ಮಲೆನಾಡಿಗರನ್ನ ಹೈರಾಣು ಮಾಡಿದೆ. ಪ್ರತಿ ವರ್ಷ ಡಿಸೆಂಬರ್ ಅಂತ್ಯ ಅಥವಾ ಜನವರಿ ಮೊದಲ ವಾರದಲ್ಲಿ ಈ ವೈರಸ್ ಕಾಣಿಸಿಕೊಳ್ಳುತ್ತಿತ್ತು. ಆದರೆ ಈ ಬಾರಿ ಮಾತ್ರ ನವೆಂಬರ್ ಅಂತ್ಯದಲ್ಲೇ ಹಾವಳಿ ಇಟ್ಟಿದ್ದು ಕಾಡಂಚಿನ ಪ್ರದೇಶಗಳಲ್ಲಿ ಡವಡವ ಶುರುವಾಗಿದೆ. ಹೊಸನಗರ ತಾಲೂಕು ಬಿಳ್ಳೋಡಿ ಗ್ರಾಮದ 5 ಮತ್ತು ಸೋಣಲೆ ಗ್ರಾಮದ 1ರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ನೆರೆಯ ಚಿಕ್ಕಮಗಳೂರು ಜಿಲ್ಲೆಯ ಕಮ್ಮರಡಿ ಗ್ರಾಮದ 1ರಲ್ಲಿ ಸೋಂಕು ದೃಢಪಟ್ಟಿದೆ. ಈಗ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 6 ಪ್ರಕರಣಗಳು ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಥವಾ ಮಂಗನ ಕಾಯಿಲೆ ಇದರ ಪ್ರಕಾರ 6 ಕೇಸ್ಗಳು ರಿಪೋರ್ಟ್ ಆಗಿದೆ. ಸೊ ಅದರಲ್ಲಿ ಸೋನ್ಲೆ ಗ್ರಾಮದ PHC ವ್ಯಾಪ್ತಿಯಲ್ಲೇ ನಮಗೆ 6 ಕೇಸು ಪ್ರಕರಣ ಆಗಿರೋದು. ಅದರಲ್ಲಿ ಬಿಳ್ಳೋಡಿ ಗ್ರಾಮದಲ್ಲಿ 5 ಪ್ರಕರಣಗಳು, ಅದೇ ರೀತಿ ಸೋನ್ಲೆ ಗ್ರಾಮದಲ್ಲಿ 1 ಪ್ರಕರಣ ಇಲ್ಲಿವರೆಗೂ ರಿಪೋರ್ಟ್ ಆಗಿದೆ. ಅದೇ ರೀತಿ ಚಿಕ್ಕಮಗಳೂರಲ್ಲಿ ಕೂಡ 1 ಪ್ರಕರಣ ದಾಖಲಾಗಿದೆ. ಈ ಬಾರಿ ನವೆಂಬರ್ ತಿಂಗಳಿನಲ್ಲೇ ಮಂಗನ ಕಾಯಿಲೆ ಕಾಣಿಸಿಕೊಂಡಿದ್ದು ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಕಳೆದ 2 ತಿಂಗಳ ಅವಧಿಯಲ್ಲಿ 20ಕ್ಕೂ ಹೆಚ್ಚು ಮಂಗಗಳು ಸಾವನ್ನಪ್ಪಿದ್ದು ಅದರ ಸುತ್ತಮುತ್ತಲ ಉಣುಗು KFD ಪಾಸಿಟಿವ್ ಬಂದಿಲ್ಲ.
ಆದರೂ ಮನುಷ್ಯರಲ್ಲೇ KFD ಪಾಸಿಟಿವ್ ಬರ್ತಾ ಇರುವುದು ಆರೋಗ್ಯ ಇಲಾಖೆಗೆ ತಲೆನೋವು ತಂದಿದೆ. ಕಾಡಿನಲ್ಲಿ ಯಾವುದೇ ಮಂಗಗಳು ಸಹ ಸತ್ಬಂದರು, ಯಾವುದೇ ರೀತಿಯಲ್ಲಿ ಇರ್ಬೋದು, ಆಕ್ಸಿಡೆಂಟ್ ಇರ್ಬೋದು ಅಥವಾ ಹೊಡೆದಾಡ್ಕೊಂಡು ಮಂಗ ಹೊಡೆದಾಡ್ಕೊಂಡು ಇರ್ಬೋದು, ರೋಡ್ ಆಕ್ಸಿಡೆಂಟ್ ಇರ್ಬೋದು, ಯಾವುದೇ ರೀತಿ ಮಂಗ ಸಹ ಸತ್ರೂ ಸಹ ನಮಗೆ ಇಂಟಿಮೇಷನನ್ನು ಕೊಡಬೇಕು ಅನ್ನೋ ಮಾಹಿತಿಯನ್ನು ನಾವು ಈಗಾಗಲೇ ಪಂಚಾಯತಿ ವತಿಯಿಂದ ಎಲ್ಲ ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನು ನೀಡ್ತೀವಿ. ಯಾಕಂದರೆ ಮಂಗ ಸತ್ತ ನಂತರ ಅದನ್ನು ನಾವು ಅಟಾಪ್ಸಿಯನ್ನು ಮಾಡ್ತೀವಿ. ಅಟಾಪ್ಸಿಯನ್ನು ಮಾಡಿ ಆ ಮಂಗನ ಕಾಯಿಲೆಯಿಂದ ಸತ್ತಿರ್ಬೋದು, KFD ಕಾಯಿಲೆಯಿಂದ ಸತ್ತಿರ್ಬೋದು ಇಲ್ಲೋ ಅನ್ನೋದ್ರ ಬಗ್ಗೆ ನಾವು ದೃಢಪಡಿಸ್ತೀವಿ. ಮಂಗನ ಕಾಯಿಲೆ ಹರಡಿರೋ ಗ್ರಾಮಗಳ ಸುತ್ತ ಆರೋಗ್ಯ ಇಲಾಖೆ ಸಿಬ್ಬಂದಿ ಕ್ಯಾಂಪ್ ಮಾಡ್ತಿದ್ದು ನಿರಂತರವಾಗಿ ಗ್ರಾಮಸ್ಥರ ತಪಾಸಣೆ ಮಾಡ್ತಿದ್ದಾರೆ. ಕಾಡಂಚಿನ ಪ್ರದೇಶಗಳಲ್ಲಿ ದುಡಿಮೆಗಾಗಿ ತೆರಳುವ ಗ್ರಾಮಸ್ಥರು ಉಣುಗುಗಳಿಂದ ರಕ್ಷಣೆ ಪಡೆಯುವಂತೆ ಎಚ್ಚರಿಸುತ್ತಿದ್ದಾರೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸಿಲಿಕಾನ್ ಸಿಟಿ ಈಗ ಕೂಲ್ ಸಿಟಿ ಆಗಿದೆ. ಶೀತದ ಅಲೆ ಬರುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಈಗಾಗಲೇ ಹವಾಮಾನ ಇಲಾಖೆ ಕೂಡ ನೀಡಿದೆ. ಇನ್ನು 1 ವಾರಗಳ ಕಾಲ ಇದೇ ರೀತಿಯ ಪರಿಸ್ಥಿತಿ ಇರುತ್ತೆ ಅನ್ನುವಂಥ ಮುನ್ಸೂಚನೆಯನ್ನ ಕೂಡ ನೀಡಲಾಗಿದೆ. ಈಗಲೇ ಚಳಿ, ಇನ್ನು ಮುಂದೆ ಹೇಗಪ್ಪ ಇರೋದು ಅನ್ನುವಂಥ ರೀತಿಯಲ್ಲಿ ಜನ ಈಗ ಹೇಳ್ತಾ ಇದ್ದಾರೆ. ಕ್ಯಾಪಿಟಲ್ ಸಿಟಿ ಬೆಂಗಳೂರು ಕೂಲ್. ಬೆಂಗಳೂರಿನಲ್ಲಿ ಮತ್ತೆ ಚಳಿಯ ವಾತಾವರಣ. ಇನ್ನು 1 ವಾರ ಭಾರಿ ಚಳಿಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರೋದು. ಕನಿಷ್ಠ ತಾಪಮಾನ 12ರಿಂದ 14 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅನ್ನುವಂಥದ್ದನ್ನ ಕೂಡ ಈಗ ಹವಾಮಾನ ಇಲಾಖೆ ಹೇಳಿದೆ. ಗಾಳಿಯ ಗುಣಮಟ್ಟದಲ್ಲೂ ಕೂಡ ತೀವ್ರ ಕುಸಿತ ಆಗಿದೆ. ಅದರ ಜೊತೆಗೆ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಬಹಳ ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರಿ ಅನ್ನುವಂಥ ಮುನ್ಸೂಚನೆಯನ್ನ ನೀಡಲಾಗಿದೆ. ತುಂಬ ಚಳಿ ಇದೆ. ಬೆಳಗ್ಗೆ 13 ಡಿಗ್ರೀಸ್ ವೆದರ್ ಇರುತ್ತೆ. ನಾವು ಅರೌಂಡ್ 5 o'clock ಬರ್ತೀವಿ ಓಡೋಕ್ಕೆ. ಬಟ್ ವೆದರ್ ಈಸ್ ಗುಡ್ ಫಾರ್ ರನ್ನಿಂಗ್. ಈ ವೆದರ್ ತುಂಬ ಕೂಲ್ ರನ್ನಿಂಗ್ಗೆ ಈಸಿ ಇರುತ್ತೆ. ಆದರೆ ಬೆಳಗ್ಗೆ ಎದ್ದು ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದೇ ನಮ್ಮ ರನ್ನರ್ಸ್ ರೋಡ್ ಟು ಟ್ರಿಲ್ಗೆಲ್ಲ ಬರ್ತಾರೆ, ಓಡ್ತಾರೆ. ಬಟ್ ಗುಡ್ ವೆದರ್ ಟು ರನ್. ಮೇಡಮ್ ನಿಮಗೆ? Weather is very pleasant right now. ಬೆಳಗ್ಗೆ it is very cold, but during the day ಸ್ವಲ್ಪ ಆರಾಮಾಗಿರುತ್ತೆ. ಬಟ್ ಫಾರ್ ರನ್ನಿಂಗ್ ಆ್ಯಂಡ್ ಆಲ್ ಇಟ್ಸ್ ವೆರಿ ಗುಡ್. ಬೆಳಗ್ಗೆ ಎದ್ದೇಳಕ್ಕೆ ತುಂಬ ಕಷ್ಟ ಅಷ್ಟೇ, ಬಟ್ ಅದರ್ವೈಸ್ ಇಟ್ಸ್ ವೆರಿ ಪ್ಲೆಸೆಂಟ್. ಸೊ ನಮ್ಮ ಕೂಡ ಅದು ಬೆಳಗ್ಗೆ ಸ್ಕೂಟ್ರಲ್ಲಿ ಬರುವಾಗ ಸ್ವಲ್ಪ ಗಾಳಿ ತುಂಬ ಬರುವಾಗ ಕೈಗೆ ಸ್ವಲ್ಪ ಹೀಗೆ ಚಳಿ ಆಗುತ್ತೆ. ಬಟ್ ಇಲ್ಲಿ ಬಂದು ಓಡುವಾಗ ಖುಷಿ ಆಗುತ್ತೆ. ಸೊ ವಿ ಫೊಗೆಟ್ ಅಬೌಟ್ ಇಟ್ ಆ್ಯಂಡ್ ದೆನ್ ವಿ ಎಂಜಾಯ್ ದ ರನ್. ಹೆಲ್ತಿಗೆ ಕೂಡ ಒಳ್ಳೆಯದು. ಸೊ ಪರವಾಗಿಲ್ಲ, ಚೆನ್ನಾಗಿದೆ. ಇಲ್ಲೇನಿಲ್ಲ ಅಷ್ಟು, ಆ ಕಡೆ ಎಲ್ಲ ಇರುತ್ತೆ ಅಷ್ಟೇ. ಈ ಕಡೆ ಏನಿಲ್ಲ. ಇಲ್ಲ ಏನಿಲ್ಲ ಏನಿಲ್ಲ. ಚಳಿ ಇದೆ, ಚೆನ್ನಾಗಿದೆ, ಬಟ್ ಸ್ವಲ್ಪ ಚಳಿ ಇದೆ. ಅದು ಪಾಟಿಗೆ ಇರುತ್ತೆ. ಬೇರೆ ನಾಯಿ ಬಂದರೆ ಅದು ಓಡುತ್ತಲ್ಲ, ಭಯ ಆಗುತ್ತೆ ಎಲ್ಲರಿಗೂ. ಸ್ವಲ್ಪ ಸ್ಟ್ರೇಟ್ ಆಗಿ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಇವರು. ಏನು ಅದೇ ಬೆಂಗಳೂರಿನಲ್ಲಿ ಚಳಿಯ ವಾತಾವರಣ ಮತ್ತೆ ಶುರುವಾಗಿದೆ. ಕಳೆದ ಕೆಲ ದಿನದಿಂದ ಈ ರೀತಿಯ ವಾತಾವರಣ ಇರಲಿಲ್ಲ. ಕಳೆದ ವಾರ ಅಂದರೆ 10 ದಿನದ ಹಿಂದೆ ಚಳಿಯ ವಾತಾವರಣ ಇತ್ತು. ಇದೀಗ ಮತ್ತೆ ಚಳಿಯ ವಾತಾವರಣ ಶುರುವಾಗಿದೆ. ಮುಂದಿನ 1 ವಾರ ಇದೇ ರೀತಿಯ ವಾತಾವರಣ ಇರಲಿದೆ ಎಂದು ಈಗಾಗಲೇ ರಾಜ್ಯ ಹವಾಮಾನ ಇಲಾಖೆ ಕೂಡ ಮಾಹಿತಿಯನ್ನು ನೀಡಿದೆ. ಅದರ ಜೊತೆಗೆ ಸದ್ಯಕ್ಕೆ ಗಾಳಿಯ ಗುಣಮಟ್ಟ ಕೂಡ ಕುಸಿತ ಆಗಿರುವುದರಿಂದ, ಚಳಿ ಜೊತೆಗೆ ಗಾಳಿಯ ಗುಣಮಟ್ಟ ಕುಸಿತ ಆಗಿರುವುದರಿಂದ ಜನರಲ್ಲೂ ಕೂಡ ಆರೋಗ್ಯ ಸಮಸ್ಯೆ ಕಾಡುವಂತಹ ಭೀತಿ ಕೂಡ ಶುರುವಾಗಿದೆ. ಯಾಕಂದ್ರೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಕನಿಷ್ಠ ತಾಪಮಾನ 12ರಿಂದ 14 ಡಿಗ್ರಿ ಸೆಲ್ಸಿಯಸ್ ದಾಖಲಾಗ್ತಾ ಇದೆ. ಜೊತೆಗೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಕನಿಷ್ಠ 91 ಇದ್ರೆ ಗರಿಷ್ಠವಾಗಿ 172 ಏರ್ ಕ್ವಾಲಿಟಿ ಇಂಡೆಕ್ಸ್ ಕೂಡ ದಾಖಲಾಗ್ತಾ ಇದೆ. ಯಾವಾಗೆಲ್ಲ ಚಳಿಯ ವಾತಾವರಣ ಜೊತೆಗೆ ಗಾಳಿಯ ಗುಣಮಟ್ಟ ಕುಸಿತ ಆಗ್ತಾ ಇದೆಯೋ ಇಂತಹ ಸಂದರ್ಭದಲ್ಲಿ ಬಹುತೇಕ ಸಂದರ್ಭದಲ್ಲಿ ಜನರು ಕೂಡ ಆರೋಗ್ಯ ಸಮಸ್ಯೆ ಕೂಡ ಕಾಡ್ತಾ ಇದೆ. ಇದರಿಂದ ಕೂಡ ಜನರು ಕೂಡ ಅಲರ್ಟ್ ಆಗಿರುವಂತೆ ವೈದ್ಯರು ಹಾಗೂ ಇಲ್ಲಿರುವಂತಹ ಅಧಿಕಾರಿಗಳು ಅಂದ್ರೆ ರಾಜ್ಯ ಹವಾಮಾನ ಇಲಾಖೆ ಅಧಿಕಾರಿ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಅಂದ್ರೆ ಶೀತ ಗಾಳಿ ಎಫೆಕ್ಟ್ ನಿಂದ ಇಡೀ ದಿನ ಚಳಿ ಇರುವುದರಿಂದ ಜನರು ಕೂಡ ಚಳಿಯಿಂದ ರಕ್ಷಣೆಗೆ ಸ್ವೆಟರ್ ಆಗಿರ್ಬೋದು, ದಪ್ಪನೆ ಬಟ್ಟೆ ಆಗಿರ್ಬೋದು, ಹ್ಯಾಂಡ್ ಗ್ಲೌಸ್ ಗಳನ್ನು ಧರಿಸಿ ಮೈ ಬೆಚ್ಚಗೆ ಇಟ್ಕೊಳ್ಳೋದು ಉತ್ತಮ ಸಲಹೆಯನ್ನು ನೀಡಿದ್ದಾರೆ. ಜೊತೆಗೆ ಈ ಒಂದು ಚಳಿಗಾಲದಲ್ಲಿ ಬೆಚ್ಚನೆಯ ನೀರು ಕುಡಿಯುವುದರಿಂದ ಕೂಡ ಅನಾರೋಗ್ಯಕ್ಕೀಡಾಗುವುದನ್ನು ತಪ್ಪಿಸಬಹುದು ಅನ್ನೋ ಸಲಹೆಯನ್ನು ಕೂಡ ನೀಡಿದ್ದಾರೆ. ಯಾಕೆ ಈ ರೀತಿಯ ವಾತಾವರಣ ಇದೆ ಅನ್ನೋದನ್ನು ನೋಡೋದಾದ್ರೆ, ಈಶಾನ್ಯ ಮಾರುತಗಳು ದಕ್ಷಿಣದ ಕಡೆಗೆ ಶೀತ ಶುಷ್ಕ ಗಾಳಿಯನ್ನು ಒಯ್ಯುತ್ತವೆ. ಇದು ರಾತ್ರಿ ಚಳಿ ಹಾಗೂ ಬೆಳಗ್ಗಿನ ಅವಧಿಯಲ್ಲಿ ಮಂಜು ಬೀಳುವುದಕ್ಕೆ ಕಾರಣ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಜನರು ಕೂಡ ಅಲರ್ಟ್ ಆಗಿರ್ಬೇಕಾಗುತ್ತೆ. ಸದ್ಯಕ್ಕೆ ಲಾಲ್ಬಾಗ್ ಆಗಿರ್ಬೋದು, ಕರ್ಬನ್ ಪಾರ್ಕ್ ಆಗಿರ್ಬೋದು, ಇಲ್ಲಿ ಬರುವಂತಹ ಬಹುತೇಕ ವಾಕರ್ಸ್ ಸ್ವೆಟರ್ ಅನ್ನು ಹಾಕಿ ಬರ್ತಾ ಇದ್ದಾರೆ.
ಜೊತೆಗೆ ಬೆಳಗ್ಗಿನ ಹೊತ್ತು ಸಾಧ್ಯ ಆದಷ್ಟು ತಮ್ಮ ಬಿಸಿಲಿಗೆ ಮೈಯನ್ನು ನೋಡ್ತಾ ಇದ್ದಾರೆ. ಈ ಮೂಲಕ ಯಾವುದೇ ರೀತಿಯ ಅನಾರೋಗ್ಯ ಈಡಾಗಬಾರ್ದು, ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಬೆಳಗ್ಗಿನ ಹೊತ್ತು ಎಲ್ಲೆಲ್ಲಿ ಬಿಸಿಲಿದೆಯೋ ಸಾಧ್ಯವಾದಷ್ಟು ಬಿಸಿಲಿನಲ್ಲಿ ಬಂದು ಜಾಗಿಂಗ್ ಅನ್ನಾಗಿರ್ಬೋದು ಅಥವಾ ವಾಕಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಮುಂದಿನ 1 ವಾರ ಇದೇ ರೀತಿಯ ವಾತಾವರಣ ಕೂಡ ಇರೋದ್ರಿಂದ ಜನರು ಕೂಡ ಅಲರ್ಟ್ ಆಗಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಿವಾಜಿನಗರ ಅಂತ ಅಂದ ಕೂಡಲೇ ನೆನಪಾಗೋದು ರಸಲ್ ಮಾರ್ಕೆಟ್. ಈ ರಸಲ್ ಮಾರ್ಕೆಟ್ಗೆ 100 ವರ್ಷ ಪೂರೈಸ್ತಾ ಇದೆ. ಆ ನಿಟ್ಟಿನಲ್ಲಿ 140 ಕೋಟಿ ವೆಚ್ಚದಲ್ಲಿ ಈಗ ಆಧುನಿಕತೆಯ ಹೊಸ ಲುಕ್ ಅನ್ನ ಕೊಡಲಾಗ್ತಾ ಇದೆ. 100 ವರ್ಷ ಪೂರೈಸ್ತಾ ಇರುವಂತಹ ರಸಲ್ ಮಾರ್ಕೆಟ್ ಲಕ ಸಿಟಿ ಸೆಂಟ್ರಲ್ ಅಸೋಸಿಯೇಷನ್ ನಿಂದ ಬ್ಯೂಟಿಫಿಕೇಶನ್, ವಾಚ್ ಟವರ್, ಹಣ್ಣಿನ ಅಂಗಡಿಯನ್ನ ಉಳಿಸ್ಕೊಳ್ಳೋದಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಒಂದಷ್ಟು ಹಳೆಯ ಆ ಟಚ್ ಅನ್ನ ಉಳಿಸ್ಕೊಂಡು ಅದರ ಜೊತೆಯಲ್ಲಿ ಒಂದು ಆಧುನಿಕ ಟಚ್ ಕೊಡುವಂತಹ ನಿಟ್ಟಿನಲ್ಲಿ ಈಗ 140 ಕೋಟಿಯ ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. 470 ಹೊಸ ಮಳಿಗೆಗಳ ಸ್ಥಾಪನೆಯನ್ನ ಕೂಡ ಇಲ್ಲಿ ಮಾಡಲಾಗುತ್ತೆ. ರಾಜಧಾನಿ ಬೆಂಗಳೂರಿನಲ್ಲಿ ಶಿವಾಜಿನಗರ ಅಂದ ಕೂಡಲೇ ನೆನಪಾಗುವಂಥದ್ದು ಒಂದು ಶಿವಾಜಿನಗರದ ಚರ್ಚು, ಮತ್ತೊಂದು ರಸಲ್ ಮಾರ್ಕೆಟು. ರಸಲ್ ಮಾರ್ಕೆಟು 100 ವರ್ಷ ಪೂರೈಸ್ತಾ ಇದೆ. 2027ಕ್ಕೆ ರಸಲ್ ಮಾರ್ಕೆಟಿಗೆ 100 ವರ್ಷ ಆಗಲಿಕ್ಕಿದೆ. ಹೀಗಾಗಿ ರಸಲ್ ಮಾರ್ಕೆಟಿಗೆ ಒಂದು ಹೊಸ ಲುಕ್ಕನ್ನ ತರೋದಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಲಾಗಿದೆ. ಅಂದರೆ ಮುಖ್ಯವಾಗಿ ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್ ಅವರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರ ಜೊತೆ ಸೇರಿ ಈ ಒಂದು ಪ್ರಾಜೆಕ್ಟನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಇದಕ್ಕಾಗಿ ಸರಾಸರಿ 140 ಕೋಟಿ ವೆಚ್ಚದಲ್ಲಿ ಹೊಸ ಒಂದು ಲುಕ್ಕನ್ನ ಕೊಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಅಂದರೆ ಪ್ರಮುಖವಾಗಿ ಈಗಾಗಲೇ BCC ಆಫೀಷಿಯಲ್ಸ್ ಅವರಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ಈಗಾಗಲೇ ರೆಡಿ ಆಗಿದೆ. ಅಂದರೆ ಪ್ರಮುಖವಾಗಿ ಈ ಫಿಶ್ ಮತ್ತು ಮಟನ್ ಸ್ಟಾಲ್ ಏನಿದೆ ಆ ಭಾಗದಲ್ಲಿ ಒಂದಿಷ್ಟು ವೀಕ್ ಆಗಿರುವಂಥದ್ದು ಗೋಡೆಗಳು. ಹಾಗಾಗಿ ಅದನ್ನು ಹೊಡೆದು ಅದಕ್ಕೆ ಮರುಸ್ಥಾಪನೆಯನ್ನು ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಲಾಗಿದೆ. ಇನ್ನು ಒಳಗಿರುವಂತಹ ಈ ತರಕಾರಿ ಮತ್ತು ಹಣ್ಣು ಈ ಅಂಗಡಿಗಳನ್ನು ಮುಟ್ದೇ ಇರೋ ರೀತಿಯಲ್ಲಿ ಅದನ್ನು ಹಾಗೆ ಉಳಿಸ್ಕೊಳ್ಬೇಕು. ಜೊತೆಗೆ ಟವರ್ ಏನಿದೆ ಆ ಒಂದು ಟವರನ್ನು ಕೂಡ ಅದೇ ರೀತಿಯಾಗಿ, ಯಾಕಂದರೆ ಹೆರಿಟೇಜ್ ಅಂತ ಅದು ಕರೆಸ್ಕೊಂಡಿದೆ ಎದುರುಗಡೆ ಇರುವಂತಹ ಫ್ರಂಟ್ ಪೋರ್ಷನು. ಹೀಗಾಗಿ ಈ ಕ್ಲಾಕ್ ಟವರು ಜೊತೆಗೆ ಇಲ್ಲಿರುವಂತಹ ಹಣ್ಣು ತರಕಾರಿ ಮಳಿಗೆಗಳನ್ನು ಹಾಗೆ ಉಳಿಸ್ಕೊಂಡು ಬೇರೆ ಮರು ನಿರ್ಮಾಣವನ್ನು ಮಾಡಬೇಕು, ಅದಕ್ಕೆ ಹೊಸ ಲುಕ್ಕನ್ನು ಕೊಡಬೇಕು ಅಂತಲೂ ಕೂಡ ಈಗಾಗಲೇ ತೀರ್ಮಾನವನ್ನು ಮಾಡಿರುವಂಥದ್ದು. ಒಟ್ಟು ಈ ಒಂದು ಪ್ರಾಜೆಕ್ಟ್ನಲ್ಲಿ 470 ಮಳಿಗೆಗಳನ್ನು ಕೂಡ ತರಲಿಕ್ಕೆ ಈ ಒಂದು ಪ್ಲ್ಯಾನನ್ನು ಮಾಡಿಕೊಳ್ಳಲಾಗಿದೆ. ಅಂದರೆ ಈ ಒಂದು ಹೊಸ ಮಳಿಗೆಗಳು ಏನಿರ್ತವೆ ಇದು ನೇರವಾಗಿ ಶಿವಾಜಿನಗರದ ಬಸ್ ಸ್ಟಾಪು ಹಾಗೆ ಮೆಟ್ರೋ ಸ್ಟೇಷನ್ಗೆ ಪಾತ್ವೆಯನ್ನು ಮಾಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಲಾಗಿದೆ. ಒಂದು ಸತಿ ಈ ಪ್ರಾಜೆಕ್ಟ್ ಶುರುವಾದರೆ ಸರಾಸರಿ 18ರಿಂದ 24 ತಿಂಗಳುಗಳ ಕಾಲ ಬೇಕಾಗುತ್ತೆ ಈ ಒಂದು ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡೋದಕ್ಕೆ. ಇದಕ್ಕಾಗಿ 140 ಕೋಟಿಯನ್ನು ಕೂಡ ವೆಚ್ಚ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿರುವಂಥದ್ದು. ಇಂಥದ್ದೊಂದು ದೊಡ್ಡ ಪ್ರಾಜೆಕ್ಟನ್ನು GBA ಜೊತೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.